ಬೆಂಗಳೂರು ಪೂರ್ವ ಪಾಲಿಕೆಯು ಕಗ್ಗದಾಸಪುರ ರೈಲ್ವೆ ಕ್ರಾಸಿಂಗ್ನಲ್ಲಿ ಸಂಚಾರ ದಟ್ಟಣೆ ನಿವಾರಣೆಗೆ ಡಬ್ಲ್ಯೂಎಫ್ಸಿ ಯೋಜನೆಯನ್ನು ಪ್ರಾಯೋಗಿಕವಾಗಿ ಜಾರಿಗೊಳಿಸಿದೆ. ಸುಮಾರು 175 ಮೀಟರ್ ರಸ್ತೆ ವ್ಯಾಪ್ತಿಯಲ್ಲಿ ಹೊಸ ಸಂಚಾರ ಮಾದರಿಯನ್ನು ಅನುಷ್ಠಾನಗೊಳಿಸಲಾಗಿದ್ದು, ಕಗ್ಗದಾಸಪುರ, ವಿಜ್ಞಾನನಗರ, ಮಹದೇವಪುರ ಮಾರ್ಗಗಳಲ್ಲಿ ವಾಹನ ಸಂಚಾರವನ್ನು ಮರು ವಿನ್ಯಾಸಗೊಳಿಸಲಾಗಿದೆ. ದೊಡ್ಡ ಪ್ರಮಾಣದ ರಸ್ತೆ ಕಾಮಗಾರಿ ಮಾಡದೆ ಈಗಿರುವ ಮೂಲಸೌಕರ್ಯ ಬಳಸಿಕೊಂಡು ಬ್ಯಾರಿಕೇಡ್ಗಳನ್ನು, ಲೇನ್ ಡಿವೈಡರ್ಗಳನ್ನು ಹಾಗೂ ಸೂಚನಾ ಫಲಕಗಳನ್ನು ಅಳವಡಿಸಲಾಗಿದೆ. ಈ ಯೋಜನೆಯಿಂದ ರೈಲ್ವೆ ಗೇಟ್ ತೆರೆದ ಬಳಿಕ ವಾಹನಗಳ ಸಾಲು ಬೇಗ ತೆರವುಗೊಳ್ತಾ ಇದ್ದ ಕ್ಯೂ ತೆರವು ಸಮಯದಲ್ಲಿ 50ರಿಂದ 75% ಇಳಿಕೆಯಾಗಿದೆ. ಇದರ ಜೊತೆಗೆ ರಾಂಗ್ ಲೇನ್ ಪ್ರವೇಶ 90ರಿಂದ 97% ಕಡಿಮೆಯಾಗಿದ್ದು, ದಿನಕ್ಕೆ ಸಂಭವಿಸ್ತಾ ಇದ್ದ 12ಕ್ಕೂ ಹೆಚ್ಚು ಜಂಕ್ಷನ್ ಬ್ಲಾಕೇಜ್ಗಳು ಶೂನ್ಯಕ್ಕೆ ಇಳಿದಿವೆ. 15 ನಿಮಿಷಕ್ಕೆ 300ರಿಂದ 400 ವಾಹನಗಳು ಬದಲು 700ಕ್ಕೂ ಹೆಚ್ಚು ವಾಹನಗಳು ಸಂಚರಿಸುವ ಸಾಮರ್ಥ್ಯ ನಿರ್ಮಾಣವಾಗಿದ್ದು, ಆಂಬ್ಯುಲೆನ್ಸ್ ಹಾಗೂ ಅಗ್ನಿಶಾಮಕ ವಾಹನಗಳಿಗೆ ತುರ್ತು ಮಾರ್ಗವು ಕಲ್ಪಿಸಲಾಗಿದೆ. ಕಗ್ಗದಾಸಪುರದಲ್ಲಿ ಈ ಮಾದರಿ ಯಶಸ್ವಿಯಾದ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಇನ್ನು 5ರಿಂದ 10 ಪ್ರಮುಖ ಜಂಕ್ಷನ್ಗಳಿಗೆ ಡಬ್ಲ್ಯೂಎಫ್ಸಿ ಯೋಜನೆಯನ್ನು ವಿಸ್ತರಿಸಲು ಪಾಲಿಕೆ ನಿರ್ಧರಿಸಿದೆ. ಸರ್ ನಮಸ್ತೆ, ನಾನು ಧರ್ಮರಾಜ್ ಹೆಡ್ ಕಾನ್ಸ್ಟೇಬಲ್ ಜೀವನ ಭೀಮಾ ಟ್ರಾಫಿಕ್ ಪೊಲೀಸ್ ಕೆಲಸ ಮಾಡ್ತಿದ್ದೀನಿ. ನಾವು ಇಲ್ಲಿ ಸುಮಾರು 2-3 ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಿದ್ದೆ ಕಗ್ಗದಾಸಪುರ ರೈಲ್ವೆ ಘಾಟಲ್ಲಿ. ಈ ಮುಂಚೆ ಬ್ಯಾರಿಕೇಡ್ ಹಾಕಿದಿಲ್ಲಲ್ಲ, ಇಲ್ಲಿ ಟ್ರಾಫಿಕ್ ಎಲ್ಲ ಜಾಸ್ತಿ ಜಾಮ್ ಆಗೋದು. ಈಗ ಬ್ಯಾರಿಕೇಡ್ ಹಾಕಿರೋದ್ರಿಂದ ಎಲ್ಲರೂ ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡ್ತಿದ್ದಾರೆ. ಮುಂಚೆ ಹೆಂಗೆ ಬೇಕು ಅಡ್ಡ ತಿಡ್ಡಿ ಬಂದು ಟ್ರಾಫಿಕ್ ಜಾಮ್ ಮಾಡ್ತಿದ್ದಾರೆ. ಇವಾಗ ಬ್ಯಾರಿಕೇಡ್ ಹಾಕಿರೋದ್ರಿಂದ ಒಂದೇ ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡ್ತಿದ್ದಾರಲ್ಲ ಪಬ್ಲಿಕ್ ಎಲ್ಲ. ಇದು ಹಾಕಿರೋದ್ರಿಂದ ತುಂಬ ಅನುಕೂಲ ಆಗಿದೆ, ಪಬ್ಲಿಕ್ ಅನುಕೂಲ ಇದೆ ಮತ್ತು ಟ್ರಾಫಿಕ್ ಈಸಿಯಾಗಿ ಹೋಗ್ತಿದೆ. ಧನ್ಯವಾದಗಳು ಸರ್. ಡೈಲಿ ಈ ವೇಯಿಂದನೇ ನಾನು ಜರ್ನಿ ಮಾಡ್ತೀನಿ. ನಮ್ಮ ಆಫೀಸ್ ಇಲ್ಲೇ ಇದೆ ಬ್ರಿಡ್ಜ್ ಸೈಡು. ಆ್ಯಕ್ಚುಲಿ ನಾನು ಡೈಲಿ ಈ ವೇಯಿಂದ ಹೋಗುವಾಗ ಈ ಟ್ರೈನು ಟೋಲ್ ಆಫ್ ಆದಾಗೆ ಎಲ್ಲ ವೆಹಿಕಲ್ಸ್ ಎಲ್ಲ ಒನ್ ವೇಯಲ್ಲೇ ಮೂವ್ ಆಗ್ತಾಯಿದ್ವು. ಅದರಿಂದ ಭಾಳ ಪ್ರಾಬ್ಲಮ್ ಆಗ್ತಿತ್ತು. ಆ ಸೈಡಿಂದ ಬರೋರಿಗೆ, ಈ ಸೈಡಿಂದ ಹೋಗೋರಿಗೆ ಭಾಳ ಪ್ರಾಬ್ಲಮ್ ಆಗ್ತಾಯಿತ್ತು. ಇವಾಗ ಈ ಬ್ಯಾರಿಗೇಡ್ಸ್ ಹಾಕಿದ್ರಿಂದ ಟ್ರಾಫಿಕ್ ಭಾಳ ಇಂಪ್ರೂವ್ಮೆಂಟ್ ಆಗಿದೆ.